ಮಿಸೈಲ್ಗಳನ್ನು ಒಂದಾದ್ಮೇಲೆ ಒಂದು ಬಿಡ್ತಾ ಇದೆ ಇರಾನ್ ಕೂಡ. ದೊಡ್ಡ ದೊಡ್ಡ ಕಟ್ಟಡಗಳು, ಪ್ರಮುಖ ಪ್ರದೇಶಗಳು ಸ್ಕೆಲಿಟಾನ್ ತರ ನಿಂತುಕೊಂಡಿವೆ ಕಟ್ಟಡಗಳು. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ ಯಾವ ರೀತಿ ದಾಳಿಯಾಗಿದೆ ಅಂತ. ಇಸ್ರೇಲ್ ಇರಾನ್ ಮೇಲೆ, ಇರಾನ್ ಇಸ್ರೇಲ್ ಮೇಲೆ. Wow, imale. انفجارات متواصلة عبد الرحمن وهي ನಾವು ನೋಡ್ತಾ ಇದ್ವಿ ದೃಶ್ಯಾವಳಿಗಳನ್ನ ಯಾವ ರೀತಿ ಇವೆ ಅಂತ. ಇಸ್ರಾಯೇಲ್ ಸೇನೆ ದಾಳಿಗೆ ಇರಾನ್ ಕೂಡ ಉತ್ತರ ಕೊಟ್ಟಿದೆ. ಟೆಲ್ ಅವೀವ್, ಹೈಫಾ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಡ್ರೋನ್ಸ್ ಮತ್ತೆ ಕ್ಷಿಪಣಿಗಳ ಮಳೆಯನ್ನು ಸುರಿಸಿದೆ ಇರಾನ್. ಯಾಕಂದ್ರೆ ಅದಕ್ಕೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಒಂದು ದೇಶ ಉಳಿಲೇಬೇಕಲ್ಲ. ಖಮೇನಿಯನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 224 ಜನ ಬಲಿಯಾಗಿದ್ದಾರೆ. 1200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಏನು ಅಂದರೆ ಅಂಕಿ ಸಂಖ್ಯೆಗಳು ವಿಪರೀತ ಏರುಪೇರು ಇರುತ್ತವೆ, ನಿಮಗೆ ಗೊತ್ತಿರಲಿ. ಯಾಕಂದರೆ ಆಗಿರುವಂಥದ್ದು ಯುದ್ಧ, ಆಗಿರುವಂಥದ್ದು ಒಂದು ಯುದ್ಧ. ಒಂದು ವಿಮಾನ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದಂಥ ಸಂದರ್ಭದಲ್ಲೇ ದಿನದಿಂದ ದಿನಕ್ಕೆ ಸತ್ತಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನಂಥದ್ದೊಂದು ಬಾಂಬೆ ಬಂದು ಬಿತ್ತು ಅಂತಂದರೆ ಒಂದು ನಗರದ ಮೇಲೆ ಎಷ್ಟು ಜನ ಸಾಯ್ಬೋದು ಯೋಚನೆ ಮಾಡಿ. ಇದು ಸಂಗತಿ. ದಾಳಿಗಳ ಮೇಲೆ ದಾಳಿಗಳು. ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ದಾಳಿ ಇದೆ ಎನ್ನುವಂಥ ಸಂದೇಶ ರವಾನೆ ಆಯಿತು. ಒಂದು ಕಡೆಗೆ ಇರಾನ್ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ. ಇನ್ನೊಂದು ಕಡೆಗೆ ಏನು ಅಂತಂದ್ರೆ ಮಂಡಿ ಊರಿ ನೀವು ಹೇಳಿದ್ದನ್ನು ಕೇಳಕ್ಕೆ ನಾವು ತಯಾರಿದ್ದೀವಿ ಅಂತ ಕೂಡ ಹೇಳ್ತಾ ಇದೆ. ಟೆಲ್ ಅವೀವ್ನ ಪುಡಿಗಟ್ಟಬೇಕು. ಕೊನೆಯ ಕ್ಷಣದಲ್ಲಾದ್ರೂ ವಿಪರೀತವಾದಂಥ ರೀತಿಯಲ್ಲಿ ಅದಕ್ಕೆ ಹಾನಿ ಮಾಡಬೇಕು. ಆದರೆ ಗೊತ್ತಿರಲಿ, ಇರಾನ್ ಏನೇ ದಾಳಿ ಮಾಡಿದ್ರು ಕೂಡ ಅದರ ನಿಂತಂಥ ನೆಲ ಸರಿತಾ ಇದೆ. ನೆಲವೇ ಸರಿದಂಥ ಸಂದರ್ಭದಲ್ಲಿ ಯಾರ ಮೇಲೆ ಯುದ್ಧ ಮಾಡಬೇಕು, ಹೆಂಗೆ ಕತ್ತಿ ಬೀಸಬೇಕು, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕಿರುವಂಥ ಏಕೈಕ ಮಾರ್ಗ ಅಂತಂದ್ರೆ ಶರಣಾಗತಿ ಅಷ್ಟೇ. ಅದನ್ನೇ ಮಾಡ್ತಾ ಇದೆ ಇವಾಗ. ಯಾವಾಗ ಅಮೆರಿಕ ಹೇಳ್ಬಿಡ್ತಲ್ಲ, ಎಲ್ಲರೂ ಕೂಡ ಜಾಗ ಖಾಲಿ ಮಾಡಿ ಟೆಹರಾನ್ ತೊರೆದು ಬಿಡಿ, ಮುಂದಾಗುವಂಥ ಅಪಾಯಗಳಿಗೆ ನಾವು ಜವಾಬ್ದಾರರಲ್ಲ. ಇಡೀ ಇರಾನ್ ಒಂದು ಲೆಕ್ಕದಲ್ಲಿ ಬೆಚ್ಚಿ ಬಿದ್ದಿದೆ. ಇರಾನ್ ಸಂಪೂರ್ಣ ಬೆಚ್ಚಿ ಬಿದ್ದಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅಮೆರಿಕ ಅಧ್ಯಕ್ಷರ ಈ ಒಂದು ಟ್ವೀಟ್. ಆ ಟ್ವೀಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಿಂದೀಗಲೇ ಟೆಹರಾನ್ ಬಿಟ್ಟು ಹೊರಡಿ, ಇಲ್ಲ ಅಂದ್ರೆ ದೊಡ್ಡ ಅಪಾಯ ಇದೆ. ಟ್ರಂಪ್ ಮಾಡಿರುವಂತಹ ಟ್ವೀಟ್. ಪರಮಾಣು ಒಪ್ಪಂದ ವಿಚಾರವನ್ನು ಉಲ್ಲೇಖಿಸಿ ಟ್ರಂಪ್ ಕಿಡಿಕಾರಿದ್ದಾರೆ. ನಾವೇನಾದರೂ ಹೇಳಿದ್ರೆ ಆ ಮಾತನ್ನು ಕೇಳಲಿಲ್ಲ. ಯಾವುದೇ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಬಾರದು. ಪದೇ ಪದೇ ನಾವು ಈ ಮಾತನ್ನು ಹೇಳ್ತಾ ಇದ್ವಿ, ಆದರೆ ಅದನ್ನು ಕೇಳಲಿಲ್ಲ. I said it over and over again. Everyone should immediately evacuate Tehran. ಇದು ನೀವು ಈ ಡೀಲಿಗೆ ಸಹಿ ಹಾಕಲೇಬೇಕು ಅಂತ ಹೇಳಿದೆ, ನನ್ನ ಮಾತನ್ನು ಕೇಳಲಿಲ್ಲ. ಇರಾನ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ನ ಹೊಂದಬಾರದು ಅನ್ನುವಂಥದ್ದು ಟ್ವೀಟ್.
ಇರಾನ್ ಒಪ್ಪಂದಕ್ಕೆ ಸಹಿ ಹಾಕಬೇಕಿತ್ತು. ನಾನು ಅವರಿಗೆ ಸಹಿ ಹಾಕಲು ಹೇಳಿದೆ. ಎಂಥ ಅವಮಾನ! ಮಾನವ ಜೀವನವೇ ವ್ಯರ್ಥ. ಸರಳವಾಗಿ ಹೇಳುವುದಾದ್ರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ಸಾಧ್ಯವಿಲ್ಲ. ನಾನು ಅದನ್ನೇ ಪದೇ ಪದೇ ಹೇಳುತ್ತಿದ್ದೆ. ಎಲ್ಲರೂ ಈ ಕೂಡಲೇ ಟೆಹರಾನ್ನನ್ನ ತೊರೆಯಬೇಕು.